Hello guys, welcome to my YouTube channel. In this video, ಓಕೆ ಇಷ್ಟೆಲ್ಲ ರಿಸ್ಕ್ ತಗೊಂಡು ನಿಮಗೆ ವಿಡಿಯೋ ಮಾಡಲು ಇಂಟ್ರೆಸ್ಟ್ ಇಲ್ಲ ಅಂತಾನೆ ದಟ್ಸ್ ವೈ. ಬಿಕಾಸ್ ನೀವು ರೂಮಲ್ಲೇ ಕೂತ್ಕೊಂಡು ಅದೇ ಕ್ವಾಲಿಟಿ ಕಂಟೆಂಟ್ ಅನ್ನ ಅಚೀವ್ ಮಾಡಬೇಕು. ಯೂಸಿಂಗ್ ದೀಸ್ ಸಿಂಪಲ್ ಟ್ರಿಕ್ಸ್ ಯು ಕ್ಯಾನ್ ಜಸ್ಟ್ ಚೇಂಜ್ ಯುವರ್ ಎಂಟೈರ್ ಬ್ಯಾಕ್ ಗ್ರೌಂಡ್ ಜಸ್ಟ್ ಲೈಕ್ ದಟ್ ಆರ್ ಲೈಕ್ ದಿಸ್ or like this. Oh, sorry, ida. Okay, first you need to go to Adobe Firefly software, which is currently free and it is in beta version. ಅದಕ್ಕೆ ಫ್ರೀ ಇದೆ mostly. So ಇದು ಫಸ್ಟ್ ಹೋದ್ಮೇಲೆ ನಿಮಗೆ ಸೈನ್ ಇನ್ ಆಪ್ಷನ್ ಕೇಳುತ್ತೆ. Since I have already signed in, so ನನಗೆ ತೋರಿಸ್ತಾ ಇಲ್ಲ, ಬಟ್ ಫಸ್ಟ್ ಟೈಮ್ ಯೂಸರ್ಸ್ಗೆ ಸೈನ್ ಇನ್ ಕೇಳುತ್ತೆ. ಯು ಕ್ಯಾನ್ ಜಸ್ಟ್ ಸೈನ್ ಇನ್ ವಿತ್ ಯುವರ್ ಫೇಸ್ಬುಕ್ ಇಲ್ಲ ಅಂತಂದ್ರೆ ಗೂಗಲ್ ಅಕೌಂಟಿಂದ ಸೈನ್ ಇನ್ ಮಾಡಿ. Next you can see this interface. Idralli if you go down, then you can see these options. The generative fill, okay, create with Firefly anta ide. Just click on that. Yes, ಇಲ್ಲಿ ಅಪ್ಲೋಡ್ ಇಮೇಜ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಒಂದು ಇಮೇಜ್ ಅನ್ನು ಅಪ್ಲೋಡ್ ಮಾಡಬೇಕು. ಯಾವ ಇಮೇಜ್ ಅನ್ನು ಅಪ್ಲೋಡ್ ಮಾಡಬೇಕು? ನೀವು ಫಸ್ಟ್ ನಿಮ್ದು ಯಾವ ವಿಡಿಯೋ ಇದೆ ಅದರದ್ದು ಬ್ಯಾಕ್ ಗ್ರೌಂಡ್ ಇದು ಎಂಟಿ ಫೋಟೋ ಲೈಕ್ ದಿಸ್. ಈ ತರ ಎಂಟಿ ಫೋಟೋನ, ಎಂಟಿ ಬ್ಯಾಕ್ ಗ್ರೌಂಡ್ ಇದು ಫೋಟೋನ ತಗೋಬೇಕು. ಇದು ನಾರ್ಮಲ್ ಸಿಂಪಲ್ ಫೋಟೋ ಇದೆ. ನಾನು ಏನು ಮಾಡಿದೆ, ಐ ಜಸ್ಟ್ ಟುಕ್ ಸ್ಕ್ರೀನ್ ಶಾಟ್ ಫ್ರಮ್ ದ ವಿಡಿಯೋ ಇಟ್ಸೆಲ್ಫ್. ಓಕೆ, ವಿಡಿಯೋ ಇಂದನೇ ಸ್ಕ್ರೀನ್ ಶಾಟ್ ತೊಗೊಂಡಿದ್ದೀನಿ. ಯು ಕ್ಯಾನ್ ಡೂ ದ್ಯಾಟ್ ಆಲ್ಸೋ. ದೆನ್ ಹಿಯರ್ ಯು ಕ್ಯಾನ್ ಸಿ ಆ್ಯಡ್, ಸಬ್ಟ್ರಾಕ್ಟ್, ಸೆಟ್ಟಿಂಗ್ಸ್ ಈ ಥರದೆಲ್ಲ ಬರ್ತಾ ಇರುತ್ತೆ. ಸಿಂಪ್ಲಿ ಜಸ್ಟ್ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲೊಂದು ನಿಮ್ಗೆ ಕರ್ಸರ್ ಬರುತ್ತೆ. ಜಸ್ಟ್ ವೈಪ್ ಇಟ್ ಲೈಕ್ ದಿಸ್. ಓಕೆ, ಬಿ ಕೇರ್ಫುಲ್. ಸೆಂಟರ್ ಪಾರ್ಟ್ ಅಲ್ಲ, ಇಲ್ಲೇನಿದೆ ಈ ಸೆಂಟರ್ ಪಾರ್ಟ್ ಅನ್ನ ಆದಷ್ಟು ಎಂಟಿ ಆಗಿ ಇಡಿ, ಅವಾಯ್ಡ್ ಮಾಡಿ. ಯಾಕಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲೇ ನಾವು ಮಾಸ್ಕಿಂಗ್ ಅನ್ನ ಮಾಡಬೇಕಾಗುತ್ತೆ. ಓಕೆ, ನಾವು ಹಿಯರ್ ಡಿಸ್ಕ್ರೈಬ್ ಅಂತ ಕೊಡ್ತಾ ಇದೆ, ಬುಕ್ ಶೆಲ್ಫ್ ಅಂತ ಇದೆ. Okay, let us see what it will do. ಟೈಮ್ ತಗೊಳ್ತಾ ಇದೆ. ಓಕೆ, ಕಾಯೋದು ಇರಿಟೇಬಲ್. ಬುಕ್ ಶೆಲ್ಫ್ ಬಂತು. ಇದಕ್ಕಿಂತ ಸ್ವಲ್ಪ ರಿಯಲಿಸ್ಟಿಕ್ ಅನ್ನಿಸ್ಬೇಕು. ಓಕೆ, ಪರವಾಗಿಲ್ಲ, ಇದನ್ನೇ ಇಟ್ಕೊಳ್ಳೋಣ. ಇಲ್ಲ ಬೇಡ ಅಂತಂದ್ರೆ ಜಸ್ಟ್ ಮೋರ್ ಅಂತ ಕೊಟ್ರೆ ಇನ್ನೊಂದ್ಸಲ ಜನರೇಟ್ ಮಾಡುತ್ತೆ. ಯು ಕ್ಯಾನ್ ಡೂ ಇಟ್ ಮಲ್ಟಿಪಲ್ ಟೈಮ್ಸ್. ಎಷ್ಟು ಸಲ ಬೇಕಾದ್ರೂ ಮಾಡ್ಬೋದು until you get satisfied. ಇದು ನಾರ್ಮಲ್ ಅನ್ನಿಸ್ತಾ ಇದೆ, ನ್ಯಾಚುರಲ್. ಇದು ನಂಗೆ ಇಡೋಣ. ನೆಕ್ಸ್ಟು ಈ ಸೈಡ್ಗೆ ಜಸ್ಟ್ ಡೂ ಲೈಕ್ ದಿಸ್. ಇದಿಷ್ಟೇ ಜಾಗ, ಆದಷ್ಟು ಮಿಡಲ್ ಪೋರ್ಷನ್ ಅನ್ನ ಟಚ್ ಮಾಡಕ್ ಹೋಗ್ಬಾರ್ದು. ಓಕೆ, ಲ್ಯಾಂಪ್ ಲೈಟ್ ಸಿ. Oh, nice. Natural ಅನ್ನಿಸ್ತಾ ಇಲ್ಲ. This is okay, I think. Next to ಈ ಪೋರ್ಷನ್ ಅಲ್ಲಿ ಪ್ಲಾನ್ ಡೆಕೋರ್ ಅಂತ ಮಾಡಿದ್ರ ಇದೇನಿದೆ. Yeah, this looks good. Just keep it. ಇದೊಂದು ಸ್ಮಾಲ್ ಏರಿಯಾದಲ್ಲಿ we want ಇಷ್ಟೇ ಜಾಗದಲ್ಲಿ ಫೋಟೋ ಫ್ರೇಮ್ ಹಾಕಿ ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ.
family photo. Family photo. Just keep it. Okay. ಸಾಕು. ಬೇಕಾದ್ರೆ ಇಲ್ಲಿ ಟೇಬಲ್ ಗೇಬಲ್ ಎಲ್ಲ ಆ್ಯಡ್ ಮಾಡ್ಬೋದು, ಬಟ್ ಅದು ಬೇಡ ನನಗೆ. ಯಾಕಂದರೆ ಮುಂದಿಂದು ಸ್ಟೆಪ್ಪಲ್ಲಿ ಗೊತ್ತಾಗುತ್ತೆ ನಿಮಗೆ. ಜಸ್ಟ್ ಕ್ಲಿಕ್ ಡೌನ್ಲೋಡ್ ಹಿಯರ್. ಓಕೆ ಇದಕ್ಕೆಲ್ಲ ಜಸ್ಟ್ ಕಂಟಿನ್ಯೂ ಕೊಟ್ಟರೆ ಆಯಿತು. Next step is to import that file, video file in CapCut. CapCut ಅಲ್ಲಿ ನೀವು ಯಾವ್ದು ರೆಕಾರ್ಡ್ ಮಾಡಿರ್ತೀರ ಆ ವಿಡಿಯೋನ ಇಂಪೋರ್ಟ್ ಮಾಡಿ. ನೆಕ್ಸ್ಟ್ ಅದ್ರ ಜೊತೆ ಇಲ್ಲಿ ಇಂಪೋರ್ಟ್ ಅಂತ ಕೊಟ್ಟು, ಈಗ ಜಸ್ಟ್ ನೀವು ಕ್ರಿಯೇಟ್ ಮಾಡಿರೋ ಇಮೇಜನ್ನು ಫೈರ್ಫ್ಲೈಯಿಂದ ಅದನ್ನು ಓಪನ್ ಮಾಡ್ಕೊಳ್ಳಿ. ಇಟ್ ವಿಲ್ ಶೋ ಲೈಕ್ ದಿಸ್. ದೆನ್ ಈ ಲೇಯರ್, ವಿಡಿಯೋ ಲೇಯರನ್ನು ಕೆಳಗಡೆ ಇಟ್ಟು ಫೋಟೋ ಲೇಯರ್ನ ಅದ್ರ ಮೇಲ್ಗಡೆ ಕ್ರಿಯೇಟ್ ಮಾಡಬೇಕು ಲೈಕ್ ದಿಸ್ ಆ್ಯಂಡ್ ಡ್ರ್ಯಾಗ್ ಇಟ್ till the end of the video. ಇಲ್ಲಿ ತನಕ ಡ್ರ್ಯಾಗ್ ಮಾಡಿ. ನಾವು ಆಸ್ ಯು ಕ್ಯಾನ್ ಸಿ ಈ ತರ ನೋಡ್ತಾ ಹೋದ್ರೆ ಮೇಲ್ಗಡೆಯಿಂದ ಜಸ್ಟ್ ಫೋಟೋ ಅಷ್ಟೇ ಪ್ಲೇ ಆಗ್ತದೆ. ಅಂಡ್ ಅಲಾಂಗ್ ವಿತ್ ದ್ಯಾಟ್ ಇಲ್ಲಿ ಫೈರ್ ಪ್ಲೇ ಅನ್ನೋ ಲೋಗೋ ಕೂಡ ಇದೆ, ವಾಟರ್ ಮಾರ್ಕ್. ಅದನ್ನ ರಿಮೂವ್ ಮಾಡಲಿಕ್ಕೆ ಜಸ್ಟ್ ಸಿಂಪ್ಲಿ ಇನ್ಕ್ರೀಸ್ ದ ಸ್ಕೇಲ್ ಆಫ್ ದಿಸ್ ವಿಡಿಯೋ ಲೈಕ್ ದಿಸ್. ಸ್ಲೋಲಿ ಇನ್ಕ್ರೀಸ್ ಮಾಡ್ತಾ ಬನ್ನಿ. ಯು ಕ್ಯಾನ್ ಡ್ರ್ಯಾಗ್ ಹಿಯರ್. Yes, I think this much is enough. See, ಈ ತರ ಬ್ಯಾಕ್ಗ್ರೌಂಡ್ ಆಯ್ತು. ಸೊ ಲೋಗೋನು ಹೋಗ್ಬಿಡ್ತು. ನೆಕ್ಸ್ಟ್ ವಾಟ್ ಯು ಹ್ಯಾವ್ ಟು ಡೂ, ಇದೇ ಸೇಮ್ ಲೇಯರ್ ಅನ್ನ ಸೆಲೆಕ್ಟ್ ಮಾಡಿ ಮಾಸ್ಕಿಂಗ್ ಹೋಗಿ, ಮಾಸ್ಕಿಂಗ್ ಅಲ್ಲಿ ವಾಟ್ ಹ್ಯಾವ್ ಟು ಸೆಲೆಕ್ಟ್ ಇಸ್ ರೆಕ್ಟ್ಯಾಂಗಲ್ ಸೆಲೆಕ್ಟ್ ಮಾಡಿದ್ರೆ ಈ ತರ ಬರುತ್ತೆ. ಡೋಂಟ್ ವರಿ, ಹೇಳ್ತಾ ಇದೀನಿ. ಅದನ್ನ ಕರೆಕ್ಟ್ ಆಗಿ ಈ ಪ್ಲೇಸಿಗೆ ಎಷ್ಟು ಬೇಕೋ ಅಷ್ಟೇ ಅದನ್ನ ಡ್ರ್ಯಾಗ್ ಮಾಡಿಕೊಂಡು, ಓಕೆ ಈ ಥರ ಇಷ್ಟು ಮಾಡಾದ್ಮೇಲೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಇಲ್ಲಿ ಪಕ್ಕದಲ್ಲಿ ರಿವರ್ಸ್ ಮಾಡಿಬಿಟ್ರೆ, ರಿವರ್ಸ್ ಮಾಡಿಬಿಟ್ರೆ ಯುವರ್ ವಿಡಿಯೋ ಇಸ್ ರೆಡಿ. ಆಸ್ ಯು ಕ್ಯಾನ್ ಸಿ ಫೈನಲ್ ವಿಡಿಯೋ ಲುಕ್ಸ್ ಲೈಕ್ ದಿಸ್. By using simple applications like CapCut without any use of special effects or any tweaks. This is a sample video. I hope you like. ಸ್ವಲ್ಪ ಜಾಸ್ತಿ ಆಯ್ತು ಅನ್ಸುತ್ತೆ. ವಿಡಿಯೋ ಎಂಡಿಗೆ ಎಂಡ್ ಮಾಡಿ. So that's it for this video. I hope you like it. If so, please subscribe to my channel and Instagram ಅನ್ನು follow ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. So thanks for watching. We'll meet in the next video. Thanks again.